ವರ್ಷಗಳು ಬೇಕಾಗಿ ಬಂತು. ಆದ್ರೆ ಇವತ್ತು ನೋಡಿ, ಪ್ರಾಫೆಟ್ ಮಹಮ್ಮದ್ರವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರು ಹುಟ್ಟಿದ ಮೆಕ್ಕಾದಲ್ಲಿ ಅದೆಷ್ಟು ನೂರಾರು ವರ್ಷಗಳು ಬೇಕಾಗಿ ಬಂತು. ಇವತ್ತಿಗೂ ಕೂಡ ಕೃಷ್ಣ ಹುಟ್ಟಿದ ಗೋಕುಲಕ್ಕೆ ಹೋಗಿ, ಕೃಷ್ಣ ಹುಟ್ಟಿ ಬೆಳೆದ ಗೋಕುಲಕ್ಕೆ ಹೋಗಿ ನಾವು ಇವನ್ನೆಲ್ಲರೂ ಕೂಡ ನಮ್ಮ ಭಾರತ ಹುಡುಗರನ್ನ ಕಳಿಸ್ಕೊಳ್ಳೋಣ ಅಂತ ಇದ್ದೇವೆ. ಎಲ್ಲರಿಗೆ? ವಾರಣಾಸಿ, ಚಿತ್ರಕೂಟ, ನೈಮಿಷಾರಣ್ಯ, ಗೋಕುಲ, ಮಥುರೆ ಎಲ್ಲ, ಆಮೇಲೆ ಅಯೋಧ್ಯ, ಗೋರಖ್ಪುರ. ಯಾಕೆಂದ್ರೆ ಇವೆಲ್ಲ ನಮ್ಮ ಸ್ಥಾನಗಳೇನೆ, ಇಲ್ಲೆಲ್ಲ ಮಠಗಳಿದ್ದಾವೆ. ಅಲ್ಲಿಗೆ ಹೋಗಿ ಬಂದ್ಮೇಲೆ ಗೊತ್ತಾಗುತ್ತೆ ನಮ್ಮ ಭಾರತ ತುಂಬಾ ಚೆನ್ನಾಗಿದೆ ಅಂತ ಆಮೇಲೆ ಗೊತ್ತಾಗುತ್ತೆ. ಈ ಮಾತನ್ನ ಇಲ್ಲಿ ಹೇಳ್ತಾ ಈ ಕಲ್ಕತ್ತಾ ವಿಚಾರ ನಿಮ್ಗೆ ಹೇಳ್ತಾ ಇದ್ದೆ. ಕಲ್ಕತ್ತಾಗೆ ಸ್ವಾಮಿ ವಿವೇಕಾನಂದ ಹುಟ್ಟಿದ ಜಾಗಕ್ಕೆ ಹೋಗಿ ಕಳಿಸ್ಕೊಡ್ಬೇಕು ಅಂತ. ಅದರ ಕಾನ್ಸೆಪ್ಟ್ ನಲ್ಲೇ ನಾವು ಇಲ್ಲಿ ಪೂಜ್ಯ ಗುರುಜಿಯವರ ಹೆರಿಟೇಜ್ ಸೆಂಟರ್ನ ಇಲ್ಲಿ ಸ್ಟಾರ್ಟ್ ಮಾಡಿದಂಥದ್ದು. ಕುಮಾರಸ್ವಾಮಿ ಅವರು ಅವತ್ತಿಗೆ 25 ಕೋಟಿ ಕೊಟ್ಟರು. ಅಷ್ಟು ಕೆಲಸ ಆಗಿ ಇನ್ನೂ ಸಾಕಷ್ಟು ಅದರ ಅವಶ್ಯಕತೆ ಇರೋದ್ರಿಂದ ಅದನ್ನು ನೀವು ಮುಂದೆ ತೆಗೆದುಕೊಂಡು ಆದಷ್ಟು ಬೇಗ ಮುಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ, ನಂಬಿಕೆ ಇದೆ, ಮಾಡಿ. ರಾಮಕೃಷ್ಣ ಪರಮಹಂಸರು ಕೇಳಿದ್ರಿ, ಫೋಟೋದಲ್ಲಿ ನೋಡಿದ್ರಿ, ಅವರ ಹೆಸರನ್ನ ಕೇಳಿದ್ರಿ, ಅವರ ಕೀರ್ತಿ ಇವೆಲ್ಲರೂ ಕೂಡ. ಅವ್ರ ದೇಹ ಬಿಟ್ಟಾಗ, ರಾಮಕೃಷ್ಣ ಪರಮಹಂಸರು ದೇಹ ಬಿಟ್ಟಾಗಕ್ಕೆ ಅವ್ರ 50 ವರ್ಷ ಗೊತ್ತಾ ನಿಮಗೆ? 50 ವರ್ಷ. ಸುಮಾರು 40ನೇ ವಯಸ್ಸಿನಲ್ಲಿ ದಿನ ಏನ್ ಮಾಡೋರು, ಅವರು ಉಳ್ಕೊಂಡಿದ್ದಂಥ ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನದ ಪಕ್ಕದಲ್ಲೇ ಇರ್ತಾ ಇದ್ದಂಥ ಗಂಗಾ ನದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ತುಂಬಾ ಅಳ್ತಾ ಇದ್ರು. ಅಷ್ಟೊತ್ತಿಗೆ ಸುಮಾರು ಒಂದು 8-10 ಜನ ಶಿಷ್ಯರುಗಳು ಬಂದಿದ್ರು. ಯಾರಿಗೆ? ರಾಮಕೃಷ್ಣರ ಹತ್ರ. ನಮ್ಮಗಳ ಹಾಗೆ ಸಾಕಷ್ಟು ಜನ ಸನ್ಯಾಸಿಗಳು ಬಂದಿದ್ರು. ರಾಮಕೃಷ್ಣರು ಮಾತ್ರ ದಿನಾ ಸೂರ್ಯ ಮುಳುಗೋದನ್ನ ನೋಡಿ, ಸೂರ್ಯ ಹುಟ್ಟೋದಲ್ಲ, ಸೂರ್ಯ ಮುಳುಗೋದ್ ನೋಡಿ ಅಳ್ತಿದ್ರಂತೆ. ಯಾಕೆ ಅಂತ ಕೇಳಿದ್ರೆ, ಅಯ್ಯೋ ಇದು ಒಂದಿನ ಹೊರಟೋಯ್ತೆ, ಇದು ಒಂದಿನ ಹೊರಟೋಯ್ತೆ ಅಂತ. ಹೊರಟೋಯ್ತು ಅಂತ ಯಾಕಂತ ಇದ್ರಿ ಅಂತ ಕೇಳಿದ್ರೆ, ನಾನು ಈ ದೇಹವನ್ನ ಬೇಗ ಬಿಡಬೇಕು. ದೇಹ ಬಿಡೋದಂದ್ರೆ ಸಾವು ಅಂತ. ಸಾವನ್ನ ಎದುರ್ಕೊಳ್ಳೋರಿಗೆ ಸಾವು ಅಂತ ಕೆಟ್ಟದಾಗಿ ಕಾಣಿಸುತ್ತೆ. ಆದ್ರೆ ಸಾವನ್ನ ಊರ ಹಬ್ಬವಾಗಿ ಮಾಡೋ ಅಂತವ್ರಿಗೆ ಹಬ್ಬ ಯಾವತ್ತಾದ್ರೂ ಬೇಜಾರಾಗುತ್ತಾ? ಮತ್ತು ಶರಣರಿಗೆ ಸಾವೇ ಮಹಾನವಮಿ. ಶರಣರಿಗೆ ಅಂದ್ರೆ ತಿಳಿದಂತಹವನಿಗೆ, ಜ್ಞಾನಿಗೆ ಈ ದೇಹವನ್ನ ಬಿಟ್ಟು ಹೋಗ್ತಕ್ಕಂತಹದ್ದು ಅಂದ್ರೆ ತುಂಬಾ ಖುಷಿ ಅಂತವ್ರು. ಹಾಗೆ ರಾಮಕೃಷ್ಣರು, ನಾನು ಆದಷ್ಟು ಬೇಗ ಈ ದೇಹ ಬಿಡಬೇಕು, ಆದ್ರೆ ಬಿಡೋದಕ್ಕೂ ಮುಂಚೆ ನಾನು ಹೇಳ್ಬೇಕಾಗಿರ್ತಕ್ಕಂಥ ಎಲ್ಲ ಮಾತುಗಳನ್ನ ಹೇಳಿ ಹೋಗ್ಲಿಕ್ಕೆ ಒಬ್ಬ ವ್ಯಕ್ತಿ ಬರಬೇಕು, ಬಂದಿಲ್ಲ. ರಾಮಕೃಷ್ಣರಿಗೆ ಗೊತ್ತಲ್ಲ, ಅವರೇ ಹೇಳ್ಬೋದಾಗಿತ್ತಲ್ವ ಅಂತ ನಿಮ್ಗೆ ಅನ್ಸುತ್ತೆ. ರಾಮಕೃಷ್ಣರು ಅವಿದ್ಯಾವಂತರು. ಯಾವ ದೃಷ್ಟಿಯಲ್ಲಿ? ಲೌಕಿಕ ದೃಷ್ಟಿಯಲ್ಲಿ ಯಾವ ಶಾಲೆಗೂ ಹೋಗ್ಲಿಲ್ಲ, ಯಾವ ಕಾಲೇಜಿಗೂ ಹೋಗ್ಲಿಲ್ಲ, ಯಾವ ಯೂನಿವರ್ಸಿಟಿಗೂ ಹೋಗ್ಲಿಲ್ಲ. ಆದ್ರೆ ಅವರಲ್ಲಿ ಅಪಾರವಾದ ಜ್ಞಾನ ಇತ್ತು. ಇರುವ ಜ್ಞಾನವನ್ನ ಹೇಳುವ ಕಲೆ ಅವರಿಗೆ ಇರಲಿಲ್ಲ. ಇಟ್ ವಾಸ್ ನಾಟ್ ಸೋ ಮಚ್ ಆಫ್ ಆರ್ಟಿಕ್ಯುಲೇಟೆಡ್. ಓಕೆ, ಅದಕ್ಕೆ ರಾಮಕೃಷ್ಣರಿಗೆ ನಾನು ಈ ದೇಹವನ್ನು ಬಿಟ್ಟು ಜಗತ್ತಿನಿಂದ ದೈಹಿಕವಾಗಿ ದೇಹವನ್ನು ಕಳಚಿ ಪ್ರಜ್ಞೆಯಲ್ಲಿ, ಅಖಂಡವಾಗಿರ್ತಕ್ಕಂಥ ಪ್ರಜ್ಞೆಯಲ್ಲಿ ಲೀನವಾಗೋದಕ್ಕೂ ಪೂರ್ವದಲ್ಲಿ ನನ್ನೆಲ್ಲ ತಪಸ್ಸನ್ನು ಒಬ್ಬ ವ್ಯಕ್ತಿಗೆ ದಾರಿ ಹರಿದು ಹೋಗ್ಬೇಕು, ಅವನು ಬಂದಿಲ್ಲ. ಇವರೆಲ್ಲ ಬಂದಿದಾರಲ್ಲ ಅಂತ ಹೇಳಿದ್ರೆ, ಇಲ್ಲ, ಬರ್ಬೇಕಾಗಿರೋನು ಬಂದಿಲ್ಲ. ರಾಮಕೃಷ್ಣ ಹೇಳ್ತಾ ಇದ್ರು, ಬರ್ಬೇಕಾಗಿರೋನು ಬರ್ತಾನೆ, ಅವನು ಬಂದಿಲ್ಲ ಅಂತ ನಿಮಗೆ ಖಾತ್ರಿ ಏನು? ಬಂದಿರೋರಲ್ಲೇ ಅವನೇ ಇರ್ಬಹುದಲ್ವಾ ಅಂತ ನಿಮ್ಗೆ ಯಾಕೆ ಅನ್ಸೋದಿಲ್ಲ ಅಂತ ಹೇಳಿದ್ರೆ, ರಾಮಕೃಷ್ಣರು ಹೇಳ್ತಾರೆ, ನೋಡು, ಒಂದು ದಿನ ಹೀಗೆ 1861-62 ಇಸ್ವಿ ಹೇಳ್ತಾರೆ, ರಾಮಕೃಷ್ಣರು ಸ್ಪಷ್ಟವಾಗಿ ಹೇಳ್ತಾರೆ. ಅಂತಹದೊಂದು ದಿನ ದಕ್ಷಿಣೇಶ್ವರದ ನಮ್ಮ ಇದೇ ಕಾಳಿಯ ದೇವಸ್ಥಾನದಲ್ಲಿ ಒಂದು ರಾತ್ರಿ ಆಕಾಶದ ಕಡೆ ನಾನು ಧ್ಯಾನಸ್ಥನಾಗಿದ್ದ ಸಂದರ್ಭದಲ್ಲಿ ಕಾಶಿಯ ಕಡೆಯಿಂದ ಒಂದು ಜ್ಯೋತಿ ಕಲ್ಕತ್ತಾ ನಗರಕ್ಕೆ ಬಂದು ಹಿಡಿದಿರೋದು ನಾನು ನೋಡಿದ್ದೇನೆ. ಯಾರು ಹೇಳಿದ್ದು? ರಾಮಕೃಷ್ಣ ಹೇಳಿತ್ತು. ಕಾಶಿಯಿಂದ ಕಲ್ಕತ್ತಾ ನಗರಕ್ಕೆ ಅಖಂಡವಾಗಿರ್ತಕ್ಕಂಥ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಒಂದು ಆತ್ಮ ಬಂದು ಹಿಡಿದದ್ದನ್ನು ನಾನು ದರ್ಶನ ಮಾಡಿದ್ದೇನೆ. ಆ ಒಂದು ಸ್ವಾಮಿ ವಿವೇಕಾನಂದ ಆದಂತ ಇಂದಿನ ನರೇಂದ್ರನಾಗಿ ಬಂದಾಗ ರಾಮಕೃಷ್ಣನಿಗೆ ಸ್ವಲ್ಪ ಅನುಮಾನ ಬಂದು ಎಲ್ಲ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದ್ರೆ ಗೊತ್ತಾಯ್ತು, ನಾನು ಕಾಯ್ತಾ ಇದ್ದ ವ್ಯಕ್ತಿ ಇವನೇ ಅಂತ. ನಾನು ಯಾಕೆ ಇಲ್ಲಿ ವಿವೇಕಾನಂದರ ಪ್ರಸ್ತಾಪವನ್ನು ಬಾನಂದೂರಿನಲ್ಲಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಮ್ಮ ಊರಿಗೂ ಕೂಡ ಗುರು ಬಾಲಗಂಗಾಧರ ಮಹಾಸ್ವಾಮೀಜಿಯವರು ಜನಿಸ್ಬೇಕು ಅಂತಂದ್ರೆ ಸುಮ್ಮನೆ ಬಂದದ್ದಲ್ಲ. ಶಂಭುನಾಥ ಸ್ವಾಮಿಗಳು ಹೇಳಿದ್ರಲ್ವಾ, ಅವ್ರ ತಾಯಿ ಹೆಸರೇನು? ದೊಡ್ಡ ಗುರುಗಳ ತಾಯಿಯವರ ಹೆಸರೇನು? ಗೌರಮ್ಮನವರು. ತಂದೆಯ ಹೆಸರು ಲಿಂಗಯ್ಯನವರು. ಅಲ್ಲಿಗೆ ಈಶ್ವರನ ಒಂದು ರೂಪ,
ಇನ್ನೊಂದು ಭೈರವೇಶ್ವರ ಸ್ವಾಮಿಯ ಇನ್ನೊಂದು ರೂಪ. ಕೇಳಿ ಕೇಳಿ ಅವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಕೆಲವು ಪದ್ಧತಿಗಳಿದಾವಲ್ಲ, ಪರಸಪ್ಪ, ಆಮೇಲೆ ಜೋಗಿ ಮತ್ತು ಸುಬೇದಾರು, ಇವೆಲ್ಲ ಹೇಗೆ ಅಂತಂದ್ರೆ ಹಿಂದೆ ನಮ್ಮ ಮಠದ ಪರಂಪರೆಯಲ್ಲಿ ತಾಲೂಕು ಆಫೀಸು, ಗ್ರಾಮ ಪಂಚಾಯತಿ, ತಾಲೂಕು ಆಫೀಸು, ಕಾಲಭೈರವೇಶ್ವರ ಸ್ವಾಮಿಯ, ಗಂಗಾಧರೇಶ್ವರ ಸ್ವಾಮಿಯ ಕೃಪೆಯಿಂದ ಈ ಊರಿಗೆ ಬಂದು ಇಲ್ಲಿ ಉಳಿದು ಸ್ವಲ್ಪ ಕಾಲ ಇದ್ದು ಆ ನಂತರ ಇಲ್ಲಿಂದ ಚುಂಚನಗಿರಿಗೆ ಬರಬೇಕು ಅಂತಂದ್ರೆ ಆ ಒಂದು ಯಾತ್ರೆ, ಆ ಆತ್ಮದ ಯಾತ್ರೆ ಚುಂಚನಗಿರಿಯ ಜಾತ್ರೆವರೆಗೂ ಬರಬೇಕು ಅಂತಂದ್ರೆ ನಮ್ಮ ಊರು ಎಷ್ಟು ಪುಣ್ಯ ಮಾಡಿತ್ತು ಅಂತ ನಾವು ಭಾವಿಸ್ಬೇಕಲ್ವಾ. ಗುರುಗಳು ಸುಮ್ಮನೆ ಕೊನೆಗೆ ಹೇಳ್ಬಿಡ್ತೇನೆ, ಸಮಯ ಆಗ್ತಿದೆ. ಬೆಂಗಳೂರಿನ ಗ್ಯಾಸ್ ಕಾಲೇಜ್ನ ಓದ್ತಾ ಇದ್ರು. ಯಾವ್ದು ಗ್ಯಾಸ್ ಕಾಲೇಜು? ಗವರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ನಲ್ಲಿ. ಅಲ್ಲಿ ಓದ್ಬೇಕಾದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ರಂತೆ. ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಪಾಪ, ನಮ್ಮ ಹುಡುಗರಿಗೆ ಗೊತ್ತಾಗಲಿಲ್ಲ ಅಷ್ಟು. ಅಡ್ವರ್ಟೈಸ್ಮೆಂಟ್ ಏನ್ ನೋಡಿದ್ರು? ಚುಂಚನಗಿರಿ ಮಠಕ್ಕೆ ಯಾರಾದ್ರೂ ಸನ್ಯಾಸಿ ಆಗ್ತಕ್ಕಂಥ ಆಸೆ ಇರ್ತಕ್ಕಂಥ ವಿದ್ಯಾವಂತ ಯುವಕರು ಬೇಕು ಅಂತ. ಇವತ್ತಿಗೆ ಸುಮಾರು ಜನ ಓಡಿ ಬರ್ತಾರೆ, ನಮಗೆ ದೀಕ್ಷೆ ಕೊಡಿ, ನಮಗೆ ದೀಕ್ಷೆ ಕೊಡಿ ಅಂತ. ಈಗ ದೀಕ್ಷೆ ಕೊಡದಲ್ಲೇ ಕಳೆದ 4 ವರ್ಷದಿಂದ ಕಾಯಿಸ್ತಾ ಇರ್ತಕ್ಕಂಥ 2 ಡಾಕ್ಟರ್ಗಳಿದ್ದಾರೆ, MBBS ಹುಡುಗರು, 3 ಜನ ಇಂಜಿನಿಯರ್ಗಳಿದ್ದಾರೆ, ಇನ್ನೊಂದಿಬ್ಬರು ಎಕನಾಮಿಸ್ಟ್ಗಳಿದ್ದಾರೆ. ಸ್ಟಿಲ್ ವಿ ಹ್ಯಾವ್ ನಾಟ್ ಗಿವನ್ ದೆಮ್ ದೀಕ್ಷಾ. ರೀಸನ್ ಬೀಂಗ್ ವಿ ಹ್ಯಾವ್ ಬಿನ್ ವೇಟಿಂಗ್ ಟು ಗಿವ್ ದ ದೀಕ್ಷಾ. ಅವರೆಲ್ಲ ಪರೀಕ್ಷೆ ಮಾಡಿಕೊಡ್ಬೇಕು ಅಂತ. ಆದ್ರೆ ಅವತ್ತಿಗೆ ಎಂಥದ್ದು, ಒಬ್ಬ ವಿದ್ಯಾವಂತ ಸಿಕ್ಕಿರ್ ಸಾಕು ಅಂತ ಕಾಯ್ತಾ ಇದ್ದಂತಹದ್ದು. ಆ ಒಂದು ಅಡ್ವರ್ಟೈಸ್ಮೆಂಟ್ ನ ನೋಡ್ಬಿಟ್ಟು ಇಲ್ಲಿ ಗ್ಯಾಸ್ ಕಾಲೇಜ್ನಲ್ಲಿ ಕಾಡಯ್ಯ, ಚೂಡಯ್ಯ ಮತ್ತು ಗಂಗಾಧರಯ್ಯ 3 ಜನ ಮನಸ್ಸು ಮಾಡಿದ್ರಂತೆ. ಏನಂತ? ನಾವು 3 ಜನ ಹೋಗಿ ಚುಂಚನಗಿರಿ ಮಠಕ್ಕೆ ಸನ್ಯಾಸಿ ಆಗೋಣ ಅಂತ. ಇಬ್ಬರು 3 ಜನ ಕ್ಲಾಸ್ ಮೇಟ್. ಗೊತ್ತಾ ನಿಮ್ಗೆ? ಕಾಡಯ್ಯನ ಮನ್ಮನೆ ತೀರ್ಕೊಂಡ್ರು. ಅದೇ ಕಾಡಯ್ಯ ಬರೋಣ, ನಮ್ಮ ಇದರು ಕಾಡಯ್ಯ ಅಂತ ಇದ್ರಲ್ಲ, ಆ ಕಾಡಯ್ಯನೇ. ಮತ್ತು ಚೂಡಯ್ಯನವರು ಇನ್ನೂ ಇದಾರೆ, ಚೂಡಯ್ಯ ಮತ್ತು ಗಂಗಾಧರಯ್ಯ. 3 ಜನನ್ನು ಮಾತನಾಡಿಕೊಂಡು ನಾಳೆ ದಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಡಿ, 3 ಜನ ಚುಂಚನಗಿರಿ ಹೊರಟರು, ಸನ್ಯಾಸಿ ಆಗೋಣ ಅಂತ ಹೊರಟ್ರಂತೆ. ಸರಿ, 3 ಜನದಲ್ಲಿ ಬೆಂಗಳೂರು ಮೆಜೆಸ್ಟಿಕ್ ಬಂದವರು ಇಬ್ಬರೇನೆ. ಯಾಕೋ ನೀನ್ ಬಂದಿಲ್ಲ ಅಂತ ಕೇಳಿದ್ರೆ, ನಮ್ಮಮ್ಮ ಬೈದ್ಬಿಟ್ಟು ನಿಮಗೆ ಬುದ್ಧಿ ಇದೆಯಾ ಅಂತ ನಾನು ಬರ್ತಾ ಇಲ್ಲ, ನೀವು ಇಬ್ಬರೇ ಹೋಗಿ ಬನ್ನಿ ಅಂತ. ಸರಿ, ಇಬ್ರು ನಕ್ಕೊಂಡು ಬಸ್ ಬರೋದು 1 ಗಂಟೆ ಲೇಟ್ ಆಯ್ತಂತೆ. ಎಲ್ಲಿಗೆ? ನಾಗಮಂಗಲದ ಕಡೆಗೆ. ಅವತ್ತಿನ ಜಾಸ್ತಿ ಬಸ್ಗಳು ಇರ್ತಿರ್ಲಿಲ್ಲ. 1968ನೇ ಇಸ್ವಿ ಇರ್ಬೇಕು, 67-68ನೇ ಇಸ್ವಿ. ಬಸ್ ಬರೋದು 1 ಗಂಟೆ ಆದ ತಕ್ಷಣ ಕಾಳಯ್ಯ ಹೇಳಿದ್ರಂತೆ, ಯಾಕ ನಮ್ಮ ಅವ್ರು ನೆನಪಾಗ್ತಾಳೆ, ನೀನೇನ್ ಮಾಡು, ಹೋಗ್ಬಿಟ್ಟು ಅದೆಲ್ಲ ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೆ ನನ್ಗೊಂದು ಫೋನ್ ಮಾಡು, ಇಲ್ಲ ಒಂದು ಪತ್ರ ಹಾಕು, ಆಮೇಲೆ ನಾನು ಬರ್ತೀನಿ ಅಂತ ಆಯಪ್ಪ ಅಲ್ಲಿ ಕಳಿಸ್ಕೊಂಡ್ರು. ಕೊನೆಗೆ ಉಳಿದವರು ಒಬ್ಬರೇ ಹೋದ್ರು. ದಿಟ್ಟವಾಗಿ ಪೂಜ್ಯ ಗುರುಗಳಲ್ಲಿ ಹೋಗಿ ಗುರುಗಳಲ್ಲಿ ಶರಣು ಆಗಿ ಆ ನಂತರದಲ್ಲಿ ಅವತ್ತಿಗೆ ನಮ್ಮ ಸಮುದಾಯದಲ್ಲಿ ಒಂಬೇಗೌಡರು ಅಂತ ಒಬ್ಬ ಜಸ್ಟಿಸ್ ಇದ್ರು, ಕೇಳಿದ್ರಲ್ಲ, ಒಂಬೇಗೌಡ ಕಾನೂನು ವಿದ್ಯಾಲಯಗಳಿದ್ದಾರೆ. ಅವ್ರ ಹತ್ರ ಹೋದ್ರಂತೆ ದೊಡ್ಡ ಗುರುಗಳು. ಇನ್ನು ಪ್ಯಾಂಟು, ನಿಮ್ಮ ಹಾಗೆ ಶರ್ಟು, ಸಾಮಾನ್ಯ ವ್ಯಕ್ತಿಯಾಗಿ ಚುಂಚನಗಿರಿ ಮಠಕ್ಕೆ ಸೇರ್ಕೊಳ್ಬೇಕು ಅಂತ ಹೋಗಿ ಅವ್ರ ಹತ್ರ ಹೋದ್ರೆ, ಹೊಂಬೇಗೌಡರು ಬಹು ದೊಡ್ಡ ವ್ಯಕ್ತಿತ್ವ. ನಮ್ಮ MH ಮರಿಗೌಡರು ಇದ್ರಲ್ಲ, ಮರಿಗೌಡರು, ಹೊಂಬೇಗೌಡರು ಇವೆಲ್ಲ ಅನರ್ಘ್ಯ ರತ್ನಗಳು ಸಮಾಜಕ್ಕೆ. ಕೇವಲ ಒಕ್ಕಲಿಗ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಅಂತಹ ವ್ಯಕ್ತಿಗಳು ಯಾವುದೇ ಸಮಾಜಕ್ಕೆ, ಯಾವುದೇ ದೇಶಕ್ಕೆ, ಯಾವುದೇ ನೇಷನ್ಗಳು ಕೂಡ ಅನರ್ಘ್ಯ ರತ್ನಗಳೇನು. ಹೋಗಿ ಗುರುಗಳು ಚುಂಚನಗಿರಿ ಮಠಕ್ಕೆ ನಾನು ಸನ್ಯಾಸಿ ಆಗೋಣ ಅಂತ ಬಂದಿದ್ದೇನೆ ಅಂತ ಹೇಳಿದ್ರೆ, ಒಂಬೇಗೌಡರು ಜಸ್ಟಿಸ್ ಆಗಿದ್ದವ್ರು ಎದ್ದು ನಿಂತ್ಕೊಂಡ್ಬಿಟ್ಟು ದೀರ್ಘದಂಡ ನಮಸ್ಕಾರ ಮಾಡಿದ್ರು. ಇನ್ನೂ ಪ್ಯಾಂಟು ಶರ್ಟ್ ಇರ್ತಕ್ಕಂಥ ಹಾಕೊಂಡು ಇನ್ನೂ ಸನ್ಯಾಸಿ ಆಗಿರತಕ್ಕಂಥ ಹುಡುಗನ ಮಾತನ್ನ ಕೇಳಿ ದೀರ್ಘದಂಡ ನಮಸ್ಕಾರ ಮಾಡಿದ್ರು. ಕೊನೆಗೆ ಹೇಳಿದ್ರಂತೆ, ನೀನು ಚುಂಚನಗಿರಿ ಮಠಕ್ಕೆ ಬರ್ತಾ ಇದ್ದೇನೆ, ಬಹಳ ಸಂತೋಷಪ್ಪ, ನನಗೆ ಈಗಲೇ ಕಾಣಿಸ್ತಾ ಇದೆ ನಮ್ಮ ಚುಂಚನಗಿರಿ ಸಮುದಾಯ ಮಟ್ಟ ಯಾವ ಮಟ್ಟಕ್ಕೆ ಬೆಳಿಬಹುದು ಅಂತ. ಇಂತಹ ಕಾಣಿಕೆಗಳನ್ನ ಅಂದಿನ ಹಿರಿಯರು ಇಲ್ಲೇ ಹುಟ್ಟಿದಂತ ಒಬ್ಬ ಸಾಮಾನ್ಯ ಬಾಲಕನ ಮುಖಾಂತರ ಕಂಡಂತ ಅಂತಹ ಗುರುಗಳು ಹುಟ್ಟಿದ ಊರಿದು. ಹಬ್ಬದ ಟೈಮ್ನಲ್ಲಿ ಯಾಕೆ ಹೇಳ್ತೇನೆ, ದೀಪದ ಕೆಳಗಡೆ ಕತ್ಲೆ. ಇಲ್ಲೇ ಕತ್ಲೆ ಅನ್ನೋ ನಾನು ಹೇಳ್ತಾ ಇಲ್ಲ. ಗುರುಜಿಯವರ ಸಮಕಾಲೀನರಾಗಿದ್ದವರು ಸುಮಾರು ಜನ ಹೊರಟೋಗಿದ್ದಾರೆ. ನಮ್ಮ ಲಿಂಗಪ್ಪನವರು ಇದ್ದಾರೆ. ಗುರುಜಿಯವರನ್ನು ಹತ್ತಿರ ನೋಡಿದಂತ ಯುವಕರುಗಳು ಈಗಾಗಲೇ 50-60 ವರ್ಷ ಅವರು ಕೂಡ ತಪ್ಪುತ್ತಾ ಇರ್ತಕ್ಕಂಥ ವಯಸ್ಸಿನಲ್ಲಿದ್ದಾರೆ. ಮುಂದಿನ ಪರಂಪರೆಗೆ ಇಲ್ಲೊಂದು ದಿವ್ಯ ಘನಚೇತನ ಹುಟ್ಟಿತ್ತು ಅಂತ ಗೊತ್ತಾಗದು ಹೇಗೆ? ಅದು ಬಾಯಿಂದ ಬಾಯಿಗೆ, ಮನೆತನದಿಂದ ಮನೆತನಕ್ಕೆ, ಪರಂಪರೆಯಿಂದ ಪರಂಪರೆಗೆ ನಾವು ಮಕ್ಕಳಿಗೆ ಹೋಗದಲ್ಲಿ ಓದದ್ದೇ ಆದ್ರೆ
ಆಗ ನಮ್ಮ ಊರಿನ ಶ್ರೇಷ್ಠತೆ ನಮಗೆ ಅರ್ಥ ಆಗೋದಿಲ್ಲ. ಅದು ಗೊತ್ತಾಗಲಿಂದ ನಿಮ್ಗೆ ಹೇಳಿದ್ದೀವಿ. ನಂತರದಲ್ಲಿ ಆದದ್ದು ಎಂದೋ ಅಪಾರವಾಗಿರ್ತಕ್ಕಂಥ ಪ್ರೀತಿ ಭಕ್ತಿ ಆದ್ರೂ ಮುಗಿಸ್ಕೊಂಡಿದ್ರು. ಯಾಕೆ ಗೊತ್ತಾ? ನನಗೆ ಪೂಜೆ ಗುರುಗಳನ್ನ ಕೇಳಿದೆ, ಯಾಕೆ ಮನೆ ಲಿಂಗಪ್ಪ ಸ್ವಲ್ಪ ಮುಗಿಸ್ಕೊಂಡಿದ್ದಾರಲ್ಲ ಅಂತ. ಗುರುಗಳು ಹೇಳಿತ್ತು, ಅದು ನನಗೆ ವಿಚಾರ ಗೊತ್ತಿಲ್ಲ. ಏನು ಹೇಳಿದ್ರು ಗೊತ್ತಾ? ರಾಮನಗರದಲ್ಲಿ ಒಂದು ಮಠಕ್ಕೆ ಆಸ್ತಿ ಕೊಡಿಸಿದ್ರಂತೆ, ಯಾರು ಇವರೆಲ್ಲ ಸೇರ್ಕೊಂಡು ಮಠಕ್ಕೆ ಇರಲಿ ಅಂತ. ಎಂಥದ್ದು ಒಂದು ಆಸ್ತಿ ಇವರೆಲ್ಲ ಸೇರ್ಕೊಂಡು ನಮ್ಮ ಮಠ ಬೆಳೀಲಿ ಅಂತ ಕೊಡಿಸಿದ್ರು. ಮಠಕ್ಕೆ ಆಸ್ತಿ ಕೊಡಿಸಿದ ಮೇಲೆ ಕೊನೆಗೆ ಮನೆ ತಂದವರು ಬಂದ್ಬಿಟ್ಟು ಅಪ್ಪ ಕೊಡ್ಸಿದ ಇವರೆಲ್ಲ ಸೇರ್ಕೊಂಡು ಕೊಡ್ಸಿದ್ರು. ಅವ್ರು ಯಾರೋ ಮಕ್ಕಳು ಹೆಣ್ಮಕ್ಳು ಬಂದು ಗಲಾಟೆ ಮಾಡಿದ್ರು ಅಂತ ಹೇಳಿ ದೊಡ್ಡ ಗುರುಗಳು ಯಾರನ್ನ ಕೇಳಿದ್ರು ವಾಪಸ್ ಕೊಡ್ತಾರೆ. ಯಾರಾದ್ರೂ ಗಲಾಟೆ ಮಾಡಿದಾಗ ಏನ್ ಮಾಡ್ತಾರೆ? ವಾಪಸ್ ಕೊಟ್ಬಿಟ್ರು ಗುರುಗಳು. ಲಿಂಗಪ್ಪನವ್ರಿಗೆ ಬಂದು ಕೋಪ ಏನು ಅಂತಂದ್ರೆ, ದೊಡ್ಡ ಗುರುಗಳು ಹೇಳಿದ ಪ್ರಕಾರ ನಾವಿಷ್ಟೆಲ್ಲ ಪ್ರೀತಿಯಿಂದ ಮಠಕ್ಕೆ ಕೊಡಿಸಿದ್ರೆ ನೀವು ತಗೊಂಡು ವಾಪಸ್ ಕೊಟ್ಬಿಟ್ರಲ್ಲ ಅಂತ ಮುನ್ಸ್ಕೊಂಡು ಇಷ್ಟೇ, ಇನ್ನೇನು ವಿಚಾರ ಇಲ್ಲ. ಇನ್ನು ಬಾಲಣ್ಣ, ನಾನಿನ್ನು ಮಠಕ್ಕೆ ಬಂದದ್ದು ಇಲ್ಲಿ ಮತ್ತು ರಾಮನಗರದಲ್ಲಿ ನೋಡ್ಕೊಡ್ತಾ ಇದ್ದೆ, ಬಿಳಿ ಬಟ್ಟೆಯಲ್ಲಿದ್ದೆ, ಇನ್ನು ದೀಕ್ಷೆ ಆಗಿರ್ಲಿಲ್ಲ. ಈ ಹುಡುಗ ಅವತ್ತಿಗೆ ಆಲ್ಮೋಸ್ಟ್ ಇಟ್ಸ್ ಅಬೌಟ್ 30 years ago, 27 years ago. ಅವಾಗ ಎಷ್ಟು ವಯಸ್ಸಿತ್ತು? 27-28 ವಯಸ್ಸಿನ ಹುಡುಗ. ಇನ್ನೂ ಗುರುಗಳ ಹತ್ರ ಬಂದು ಒಂದು 35-40 ಹುಡುಗರು ಕಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ಗುರುಗಳು ಹೇಳ್ತಾ ಇದ್ರು ಅವ್ರು ಹೇಳಿದ್ರು, ನಾನು ಅವ್ರಿಗೆ ಒಪ್ಪಿಸ್ತೀನಿ, ಸ್ವಲ್ಪ ಟೈಮ್ ಕೊಡಿ, ಅವರೆಲ್ಲರೂ ಕೂಡ ಸೇರಿ ಮಾಡಲಿ ಅಂತ. ಅಂದ್ರೆ ಮಾಗಡಿ ಪ್ರಾಂತ್ಯದಲ್ಲಿ ಶ್ರೀಮಠದ ಶಾಖೆಯನ್ನು ವಿಸ್ತಾರ ಮಾಡುವ ಕೈಂಕರ್ಯಕ್ಕೆ ಅವರ ಜೊತೆ ಮೀಟಿಂಗ್ ಮಾಡ್ತಕ್ಕಂಥ ಸಂದರ್ಭಕ್ಕೋಸ್ಕರ ಬಾಲಕೃಷ್ಣ ಅವರು ಅವತ್ತು ಪೂಜ್ಯ ಗುರುಗಳ ಹತ್ರ ಬಂದು ಅವತ್ತು ಚರ್ಚೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಪರಿಚಯ ಆದದ್ದು. ನಿಮ್ಮದು ಚರ್ಚೆ ಅಲ್ಲ, ಜಗಳ. ಅಮ್ಮನ ಹತ್ರ ಮಕ್ಕಳು ಹೆಂಗ್ ಮಾಡ್ತವೆ, ಸ್ವಲ್ಪ ಧ್ವನಿ ಏರುತ್ತೆ, ಆ ರೀತಿ ಮಾತನಾಡ್ತವೆ. ಈ ರೀತಿ ಒಂದೊಂದು ಕೂಡ ಅನುಭವವು ಕೂಡ ನೆನಪುಗಳು ಈ ರೀತಿಯಲ್ಲಿ ಎಡ್ತಾ ಆಗ್ತಾ ಇರ್ತವೆ. ಅದೇ ರೀತಿ ಹೇಳ್ತಾ ಹೋದ್ರೆ ಸಾಕಷ್ಟು ಜನ ಇಲ್ಲಿ ಭಕ್ತರುಗಳಿದ್ದೀರಿ. ಇನ್ನು ಇಲ್ಲಿ ಅರಮನೆ ಶಂಕರ್ ಅಂತ ಹುಡುಗ ಕೊಡ್ತಿದ್ದಾರೆ. ಆ ಕಡೆ ನಮ್ಮ ಬಾನಂದೂರಿನಲ್ಲಿ ಪೂಜ್ಯ ಗುರುಗಳಿದ್ದ ಕಾಲಕ್ಕೆ ಮೊದಲ ಒಂದು ಕಾರ್ಯಕ್ರಮ ಆಯ್ತು ಆ ಊರಿನಲ್ಲಿ. ಆವಾಗ ತುಂಬಾ ದೊಡ್ಡದಾಗಿ ಬೆಳೆದಿದ್ರು ಅವ್ರ ಮನೆ ತಂದವರು. ಸಾಮಾನ್ಯ ಬಡತನದಲ್ಲಿ ನಾಗಮಂಗಲದಲ್ಲಿ ಹುಟ್ಟಿ ಬೆಂಗಳೂರಿಗೆ ಒಂದು ಸಣ್ಣ ಬಟ್ಟೆ ಶಾಮಿಯಾನ ಹಾಕ್ಲಿಕ್ಕೂ ಕೂಡ ಕಷ್ಟ ಇದ್ದಂತ, ಯೋಗ್ಯತೆ ಇಲ್ಲದ ಇದ್ದಂತ, ಆರ್ಥಿಕವಾಗಿ ಸಬಲರಾಗಿಲ್ಲದಂತ ಕಾಲದಲ್ಲಿ ಅವರು ತಮ್ಮ ಬದುಕನ್ನ ಪ್ರಾರಂಭ ಮಾಡಿದಂತ ಹುಡುಗರುಗಳವರು. ಆದ್ರೆ ಇವತ್ತಿಗೆ ದೊಡ್ಡ ಎಷ್ಟು ದೊಡ್ಡದು ಅಂತಂದ್ರೆ ಕಲ್ಪನೆಗೂ ಕೂಡ ಮೀರಿದಂತ ಯಾವುದಾದ್ರೂ ದೊಡ್ಡ ಸ್ಟ್ರಕ್ಚರ್ಗಳನ್ನ ಹಾಕ್ತಕ್ಕಂಥ ಶಕ್ತಿ ನಮ್ಮ ರಾಜ್ಯದಲ್ಲಿ ಯಾರಿಗಾದ್ರೂ ಇದ್ದದ್ದೇ ಆದ್ರೆ ಅದಕ್ಕೆ ಶಂಕರ್ ಅಂತ. ಆದ್ರೆ ಅರಮನೆಯ ಮೈದಾನದಲ್ಲಿ ಸುಮಾರು 8-10 ಅವರ ವ್ಯವಸ್ಥೆಗಳಿರೋದ್ರಿಂದ ಅವರಿಗೆ ಅನ್ವರ್ಥವಾಗಿ ಅರಮನೆ ಶಂಕರ್ ಗೌಡ ಅಂತ ಹೆಸರನ್ನ ಇಟ್ಬಿಟ್ಟಿದ್ದಾರೆ. ಈ ರೀತಿ ಹಲವಾರು ಜನಗಳು ಸೇವೆಯನ್ನ ಬಾನಂದೂರಿಗೆ ಮಾಡ್ತಾ ಇದ್ದಾರೆ. ನಮ್ಮ ಯುವಕರಿಗೆ ಹೇಳ್ತಾ ಇದ್ದೇನೆ, ಮುಂದಿನ ದಿನದಲ್ಲಿ ಬಾನಂದೂರು ಖಂಡಿತ ಎತ್ತರಕ್ಕೆ ಹೋಗುತ್ತೆ. ಸ್ವಲ್ಪ ಕಾಲ ಇನ್ನೊಂದು ಹೇಳಿದಾಗ ಒಪ್ಕೊಳ್ತೀನಿ, ಪ್ರಗತಿ ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಇಲ್ಲದೆ ಹೋದ್ರೂ ಕೂಡ ಪ್ರಗತಿ ಖಂಡಿತ ಆಗುತ್ತೆ. ಬಾಲಣ್ಣವ್ರು ಈಗ ತಾನು ಹೇಳಿದ್ದಾರೆ, ಮಠದ ವಿದ್ಯಾಸಂಸ್ಥೆ ಏನೋ ಇಲ್ಲಿ ಇದೆ, ಅದಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಇರ್ತಕ್ಕಂಥ ಸರ್ಕಾರಿ ಶಾಲೆ, ಪೂಜ್ಯ ಗುರುಗಳು ಕೂಡ ಓದಿರ್ತಕ್ಕಂಥ ಶಾಲೆ, ಅದಕ್ಕೆ ಸುಂದರವಾಗಿರ್ತಕ್ಕಂಥ ಕಟ್ಟಡವನ್ನು ಕಟ್ಟಿಸಿ ಆಧುನಿಕವಾಗಿರ್ತಕ್ಕಂಥ ವಿದ್ಯೆಯನ್ನ ಎಲ್ಲ ಮಕ್ಕಳಿಗೂ ಕೂಡ ತಲುಪುವ ಹಾಗೆ ಮಾಡುವ ಒಂದು ಕೈಂಕರ್ಯವನ್ನು ಮಾಡೋಣ ಅಂತ ಈ ಎಲ್ಲ ದೃಷ್ಟಿಗಳಿಂದ ಇವತ್ತು ಪೂಜ್ಯ ಗುರುಜಿಯವರ ನೆನಪು ಮತ್ತು ನಮ್ಮ ಬಾನಂದೂರಿನ ಊರಿನ ಹಬ್ಬ ಎಲ್ಲ ಕೈಂಕರ್ಯಗಳು ಸೇರಿ ಇದು ನಡೀತಾ ಇದೆ. ಗುರುಗಳು ಒಮ್ಮೊಮ್ಮೆ ಹೇಳ್ತಾ ಇದ್ರು, ವ್ಯಕ್ತಿಗಳಿಗೆ ಸಹನೆ ಬೇಕು ಅಂತ. ನಮ್ಮ ಶಂಭುನಾಥ ಸ್ವಾಮಿ ಹೇಳಿದ್ರಲ್ವಾ, ಶಂಭುನಾಥ ಸ್ವಾಮಿ ಹೇಳಿದ್ರು, ಅಲ್ಲಪ್ಪ 6 ತಿಂಗಳಿಂದ ನನಗೆ ಊಟ ಹಾಕಿತ್ತು, ಹೊಗಳಿತ್ತು, ಪಾತ್ ಪೂಜೆ ಮಾಡಿತ್ತು, ಪ್ರೈಸ್ ಮಾಡಿತ್ತು, ಏನು ನನಗೆ ಒಂದು ದಿವಸ ನೀನು ರಿಪೋರ್ಟೇ ಮಾಡಲಿಲ್ಲ. ಯಾರೋ ಒಬ್ಬ ಹೇಳಿದ್ದು ನನಗೆ ನಾವು ಮುನ್ಸ್ಕೊಂಡು ಕೂತಿದ್ದೀರ, ನೀನು ಬಾಯಿಗೆ ಅಂತ ಕಾಸಿ ಬುದ್ಧಿ ಹೇಳಿ ಕಳಿಸಿದ್ರು ಅಂತ. ಅದೇ ರೀತಿ ಅವ್ರು ಇನ್ನೂ ಹುಡುಗಾಗಿದ್ದಾಗ ಬಾನಂದೂರಿನಲ್ಲಿ ಇಲ್ಲಿದ್ದಾಗ ಅವಾಗವಾಗ ಅವರು ಮುನ್ಸ್ಕೊಳ್ತಿದ್ರಂತೆ ಇವ್ರ ಥರನೇ. ಯಾರು ದೊಡ್ಡ ಗುರುಗಳಿಗೂ ಅವಾಗವಾಗ ಮುನ್ಸ್ ಬರ್ತಿತ್ತಂತೆ. ದೊಡ್ಡ ಗುರುಗಳೇ ನನಗೆ ಹೇಳಿತ್ತು. ಮುನ್ಸ್ ಬಂದಾಗ ಅವರಮ್ಮ ಸುಮ್ಮನೆ ಇರೋರಂತೆ, ಊಟಕ್ಕೆ ಬಾರೋ ಅಂದ್ರೆ ಊಟಕ್ಕೆ ಬರ್ತಿರ್ಲಿಲ್ಲ ಅಂತೆ. ಓಕೆ, ಆಮೇಲೆ ಒಂದ್ಸಲ ಹೇಳಿದ್ರಂತೆ, ಬಾಯಿಲಿ ಕುತ್ಕೊಂತ ಕೂಡಿಸಿ ಒಂದು ಮಾತನ್ನ ಹೇಳಿದ್ರಂತೆ. ಗುರುಗಳು ನಮ್ಗೆ ಯಾಕೆ ಅವರ ಹಿಂದಿನ ವಿಚಾರಗಳನ್ನ ಹೇಳ್ತಿದ್ರು ಅಂದ್ರೆ ಅದ್ರಾಗ ಏನೋ ನಮಗೊಂದು ಪಾಠ ಇರ್ತಿತ್ತು. ಆ ಪಾಠವನ್ನು ನಮಗೆ ಕಲಿಸ್ಲಿಕ್ಕೋಸ್ಕರ ಹಿಂದಿನ ನೋವುಗಳನ್ನ ಸ್ಮರಣೆ ಮಾಡ್ಕೊಡ್ತಾ ಇದ್ರು. ಒಂದ್ಸಲ ಅವ್ರ ಅಮ್ಮ ಕರೆಸಿ ಒಂದು ಕತೆ ಹೇಳಿದ್ರಂತೆ. ನೋಡು, ಹಸು ಇರುತ್ತಲ್ಲ, ಬಾಯಾರಿರ್ತದೆ. ರೈತ ಏನ್ ಮಾಡ್ತಾನೆ, ನೀರು ಕುಡ್ಸಕ್ಕೆ ಅಂತ ಕೆರೆ ಹತ್ರ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಸಾಮಾನ್ಯವಾಗಿ ಹಸುಗಳು ನೀರು ಕುಡಿಲಿಕ್ಕೆ ಕೆರೆ ಹತ್ರ ಹೋದಾಗ ಬರೀ ನೀರೇ ಕುಡಿಯಲ್ಲ,
ಅಲ್ಲಿರ್ತಕ್ಕಂಥ ಊರ್ ಕಿತ್ಕೊಂಡು ತಿಂತವೆ, ಗರಿಕೆ ತಿಂತವೆ, ಹೌದಲ್ಲ? ಈ ರೀತಿ ಮಾಡ್ತಿರ್ತವೆ. ಅದಕ್ಕೆ ಅವ್ರ ಅಮ್ಮ ಹೇಳಿದ್ರಂತೆ, ನೀನು ಮುನ್ಸ್ಕೊಂಡು ಕುಳಿತುಕೊಂಡ್ರೆ ಹಸು ಮುನ್ಸ್ಕೊಂಡಂಗೆ ನೀರು ಕುಡಿದ್ರೆ ಹಂಗೆ ಇದೆ, ನೀರು ಕುಡಿದರೆ ಬಾಯಿ ಹಾಕಿ ಅಂದ್ರೆ ಹಸು ಏನಾಗುತ್ತೆ, ನಿಗದ್ಕೊಳುತ್ತೆ. ಅಲ್ಲಿರ್ತಕ್ಕಂಥ ಹುಲ್ಲು ಚಿಗುರ್ಕೊಳುತ್ತೆ. ಅದಕ್ಕೆ ಗುರುಜಿ ಹೇಳಿದ್ರೆ, ಅಮ್ಮ ಹೇಳಿದ್ರಂತೆ, ಗುರುಜಿ ಅವರ ಅಮ್ಮ, ಹಸು ನಿಗದ್ಕೊಳ್ತು, ಗರ್ಗೆ ಚಿಗುತ್ಕೊತ್ತು, ಹಂಗೆ ನೀನು ಹಸುವಿನ ಥರ ಆಗಬೇಡ, ಸುಮ್ಮನೆ ತಿನ್ನು ಅಂತ ಬೈಯೋರಂತ. ಅದೇ ರೀತಿ ಮುನ್ಸು ಅಂತಕ್ಕಂಥದ್ದು ಈ ರೀತಿ ಬೆಳಗಿದ ಬಾಲ ಗಂಗಾಧರ ಮಹಾಸ್ವಾಮೀಜಿಯವರು ಬಂದರು. ಅದರ ನಂತರದ ಒಬ್ಬನೂ ಸನ್ಯಾಸಿ ಯಾಕೆ ಬಂದಿಲ್ಲ. ಅದಕ್ಕೆ ಈ ಊರಿನಿಂದ ಯಾರಾದ್ರೂ ಸನ್ಯಾಸಿಗಳಾಗ್ತಕ್ಕಂಥ ಹುಡುಗರಿದ್ರೆ, ಮೊನ್ನೆ ನಮ್ಮ ಕುಮಾರ ಮನೆಯವ್ರ ಹುಡುಗ ಇದ್ದ ಗಾಂಧಿ ಅಂತ, ಹೌದಾ? ಅವನ್ನ ಸನ್ಯಾಸಿ ಮಾಡಲಿಕ್ಕೆ ಕಳಿಸ್ಕೊಡ್ರು ಅಂತ ಹೇಳಿದ್ರೆ ಅವ್ನು ಇಂಜಿನಿಯರ್ ಮಾಡಿ ಓಡಿಸ್ಬಿಟ್ರು. ಅವನು ಇವತ್ತೆಲ್ಲ ನಾಳೆ ಸನ್ಯಾಸಿ ಆಗ್ತಂತ ಇನ್ನೂ ಕಾಯ್ತಾ ಇದ್ದೇನೆ, ಹೌದಾ? ಇನ್ನೂ ಬಂದಿರೋನು. ಭಕ್ತಿ ಶ್ರದ್ಧೆನ ಇಟ್ಕೊಳ್ಳಿ. ಭೌತಿಕವಾಗಿ ನೋಡಿದರೆ ಇನ್ನು ಪ್ರಗತಿ ಆಗಿಲ್ಲದಿರಬಹುದು, ಆದರೆ ಆಧ್ಯಾತ್ಮಿಕವಾಗಿ ನಮ್ಮ ಈ ಊರಿಗೆ ಒಂದು ಶಕ್ತಿ ಉಂಟು. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿನ ನಾವೆಲ್ಲರೂ ಕೂಡ ಮೈಗೂಡಿಸಿಕೊಂಡು, ಯಾವ ಆಧ್ಯಾತ್ಮಿಕ ಪ್ರಭೆಯಿಂದ ಗುರುಗಳು ಲೋಕವಿಖ್ಯಾತರಾದರೋ, ಲೋಕವನ್ನು ಬೆಳಗಿದ್ರು, ಇನ್ನು ದಿನ ಕಳೆದ ಹಾಗೆ ಅವರ ಪ್ರಭೆ ಇನ್ನೂ ಬೆಳಗ್ತಾ ಹೋಗುತ್ತೋ ಅಂತಹ ಅಭಿನಯದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದವನ್ನು ಕೋರ್ತಾ, ಇಲ್ಲಿ ಬಂದಿರತಕ್ಕಂಥ ಪ್ರೀತಿಯ ಮಕ್ಕಳು ಭಕ್ತರಿಗೆ ಬಸವೇಶ್ವರ ಸ್ವಾಮಿಯ, ಆಂಜನೇಯ ಸ್ವಾಮಿಯ, ಕ್ಷೇತ್ರದ ದೇವತೆಗಳ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀಗಳು. ಹಾಗೂ ಹಾಸನ ಶಾಖಾ ಮಠದ ಬಾನಂದೂರಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಶ್ರೀ ಶ್ರೀ ಸೌಮ್ಯನಾಥ ಮಹಾಸ್ವಾಮೀಜಿಯವರಿಗೆ ಬಾನಂದೂರಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಹಿರಿಯರು, ಮಾರ್ಗದರ್ಶಿಗಳಾದಂಥ ಶ್ರೀ CM ಲಿಂಗಪ್ಪನವರಿಗೆ ಬಾನಂದೂರಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೂ ಬಾನಂದೂರಿನ ಸರ್ವತಾ ಅಭಿವೃದ್ಧಿ 30 ವರ್ಷದ ಹಿಂದೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ವರ್ಷದ ವ್ಯವಸ್ಥೆ ನಮ್ಮ ಏನು ನುಡಿಯಲ್ಲಿ ನಿನ್ನನೆ ನಂಬಿ ಜೀವನ ಪಯಣದ ಸ್ವಾಮಿ ಭೈರೇಶ, ಸಾಗುತ್ತೀವಿ ಜೀವನ ಪಯಣದ ಸ್ವಾಮಿ ಭೈರೇಶ, ಸಾಗುತ್ತೀವಿ ಜೀವನ ಪಯಣದ ಸ್ವಾಮಿ ಭೈರೇಶ. ಅರೆ ಮೇಲೆ ಅನ್ನದಾನಿ, ಕಿರಿ ಮೇಲೆ ಭೈರವ, ತೋಳಗಲ್ಲಿನ ಮೇಲೆ ಕಲಿಸಿದ್ದ. ಆಯ್ತು ಆಸೋನು ತಿಂಗಳಪ್ಪನು, ಹಿಂದುಡಿಯ ನುಡಿಸೋನು ಕಡುಗಾಣ. ಚೋಳೂರ ಜ್ಯೋತಿ ಭೈರವಗೆ ಒಂದು ಸಾರ್ತಿ ಶರಣು ಶರಣಾರ್ಥಿ ಅಂದ್ರಪ್ಪ. ಪದ ಮುನ್ನುಡಿ ಹಾಡೋನೆ ನವ ಸುಂದರ ಹಿಡಿದೋನೆ
ನುಡಿ